ಇನ್ನು ಜ್ಞಾನ ದೇಗುಲ ಬರಹ ವಿವಾದದ ಬೆನ್ನಲ್ಲೇ ಒಂದು ವಿಡಿಯೋವನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಕಿರುಚಿತ್ರದ ವಿಡಿಯೋವೊಂದನ್ನು ಬಿಡುಗಡೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು ಅನ್ನುವಂತ ಅರ್ಥದಲ್ಲಿ ಈ ಕಿರುಚಿತ್ರವನ್ನ ಬಿಡುಗಡೆ ಮಾಡಲಾಗಿದೆ. ವಿಶೇಷ ಅಂತ ಅಂದ್ರೆ ಶಿಕ್ಷಕನ ಪಾತ್ರದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪನವರು ಅಭಿನಯಿಸಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸಿದ್ದಾರೆ ಸಚಿವರು. ಶಾಲೆಯಲ್ಲಿ ಶಿಕ್ಷಕರು ತಪ್ಪು ಮಾಡಿದ್ರು ಪ್ರಶ್ನೆ ಮಾಡಬೇಕು, ಅನ್ಯಾಯವನ್ನ ಪ್ರಶ್ನಿಸಿ ದೌರ್ಜನ್ಯದ ವಿರುದ್ಧ ಪ್ರತಿಭಟಿಸಬೇಕು, ಆಗ ನಮ್ಮ ಬದುಕಿಗೊಂದು ಅರ್ಥ ಬರುತ್ತೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ನೀನು ನಾನು ಮಾಡೋದು ತಪ್ಪ? ನೀನು ನಾನು ಮಾಡೋದು ತಪ್ಪ? ಹಾಗಾದರೆ ನಾನು ಅವ್ರನ್ನ ಹೊರಗಡೆ ಕಳಿಸಿದಾಗ ನೀವ್ಯಾರೂ ಯಾಕೆ ಮಾತಾಡಿಲ್ಲ? ತಪ್ಪು ಅಂತ ಗೊತ್ತಿದ್ರು ನೀವೆಲ್ಲ ಯಾಕೆ ಸುಮ್ಮನೆ ಇದ್ರಿ? ನೋಡಿ ಮಕ್ಕಳೇ, ಅನ್ಯಾಯ ಆಗ್ತಾಯಿದೆ ಅಂತ ಗೊತ್ತಿದ್ದು ಸುಮ್ಮನೆ ಇರಬಾರ್ದು. ಮುಂದೊಂದು ದಿನ ನಮಗೆ ಅನ್ಯಾಯ ಆದಾಗ ನಮ್ಮ ಪರವಾಗಿ ಯಾರೋ ಧ್ವನಿ ಮಾಡೋದು. ಒಂದು ತಿಳ್ಕೊಳ್ಳಿ, ಅನ್ಯಾಯ ಮಾಡದೇ ಇರೋದು ಒಂದು ಸಂಗತಿ, ಆದರೆ ಅನ್ಯಾಯ ಆದವ್ರ ಪರವಾಗಿ ನಾವು ಧ್ವನಿ ಮಾಡಬೇಕು ಅಲ್ವಾ? ಮಕ್ಕಳೇ, ಜೀವನದಲ್ಲಿ ನಾವು ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕು, ದೌರ್ಜನ್ಯಗಳ ವಿರುದ್ಧ ಪ್ರತಿಭಟಿಸಬೇಕು, ಅನ್ಯಾಯ ಆದವ್ರ ಪರವಾಗಿ ನಿಲ್ಲಬೇಕು. ಆಗಲೇ ನಮ್ಮ ಬದುಕಿಗೆ ಒಂದು ಅರ್ಥ ಬರೋದು. ಇದನ್ನೇ ನಮ್ಮ ದೇಶದ ಸಂವಿಧಾನ ಹೇಳಿದೆ. ಯಾಕೆ ಎಲ್ಲ ಎದ್ದುಬಿಟ್ರಿ?